ಹಲೋ 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 ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಳ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ ಹಲೋ ಹಲೋ जगन्माते भाग्य प्रदाते तोरे हरि प्रीते सुरमुनि पूजिते स्त्री कुल देवते सुरमुनि पूजिते स्त्री कुल देवते श्री तुलसी माते शुभमयताये शुभोदये सुंदरी ताये गाये श्री तुलसी माते ಜಗನ್ಮಾತೆ ಸರ್ವಮಂಗಳೆ ನಮ್ಮೆಲ್ಲರನ್ನು ಹರಸಿ ಉದ್ಧರಿಸ್ತಾಯೇ ಉದ್ಧರಿಸಿ. ಆಹಾ, ಈ ದಿನ ಇಂದೆಂತಹ ಶುಭ ದಿನ. ನನ್ನ ಸ್ವಾಮಿಯ ಪಟ್ಟಾಭಿಷೇಕದ ವಾರ್ತೆಯನ್ನು ಕೇಳಿ ಮನಸ್ಸಂತೋಷಗೊಂಡಿರುವೆ. ಇಂತಹ ಶುಭ ದಿನ ಬ್ರಾಹ್ಮಣೋತ್ತಮರಿಗೆ ದನಕಾದಿಗಳನ್ನು ದಾನವಾಗಿ ಕೊಟ್ಟು ಅವರಿಂದ ಆಶೀರ್ವಚನವನ್ನು ಪಡೆಯುತ್ತೇನೆ. ಹರುಷವು ಸೂಚಿಸುವುದು ಮನಕ್ಕೆ ಹರುಷವು ಸೂಚಿಸುವುದು ಮನಕ್ಕೆ ಸುರಚಿರವಾತೆಯ ಕೇಳರು ಮನಗೆ ಸುರಚಿರವಾತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ ಮಮ ಪ್ರಾಣ ಕಾಂದಗೆ ಇನ್ನ ಮಾವ ಅತ್ತೆ
ಸೂಚಿಸುವುದು ಮನಕ್ಕೆ ಸುರಚಿರ ಮಾತೆಯ ಕೇಳಲು ಮನಗೆ ಸುರಚಿರ ಮಾತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷವು ಸೂಚಿಸುವುದು ಮನಗೆ ಸುರಚಿರ ಮಾತೆಯ ಕೇಳಲು ಮನಗೆ ಸುರಚಿರ ಮಾತೆಯ ಕೇಳಲು ಮನಗೆ ಹರುಷವು ಸೂಚಿಸುವುದು ಮನಗೆ ಪೂಜ್ಯರೇ ಆಶೀರ್ವದಿಸಿ. ಸೀತಾಮಾತೆಯವರಿಗೆ ದೀರ್ಘಾಯುಷ್ಮ ಅನುಭವ. ಪೂಜ್ಯರೇ ಆಶೀರ್ವದಿಸಿ. ಸೀತಾಮಾತೆಯವರಿಗೆ ದೀರ್ಘಾಯುಷ್ಮಾನ್ ಭವ. ಜಾನಕಿಯು ಈ ದಿನ ನನಗೆ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದನಕನಕಾದಿಗಳನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಿರುವುದು. ಆದರೆ ಈಗ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಆಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ. ಆರ್ಯಪುತ್ರ. ಜಾನಕಿ, ಸ್ವಾಮಿ ಪ್ರಾಣೇಶ್ವರ. ಜಾನಕಿ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಸುವಿಚಾರಶೀಲ ನೀಲಕುಂತಳ ವಿಶಾಲ ನೋಡುವೆ ಮನದಣಿವ ತನಕ ಶ್ರೀರಾಮನಿಗಿರುವೆ ಕಸ್ತೂರಿ ತಿಲಕ
ಸ್ವಾಮಿ ಜಾನಕಿ ಆರ್ಯಪುತ್ರ ಸೀತಾ ಸಖಾಯೇನೋ ಪ್ರಾಣೇಶ್ವರ ಜಾನಕಿ ಸಖಾಯೇನೋ ಸೀತಾ ಸಂತೋಷವಾಗಿದೆ ಸ್ವಾಮಿ ಜಾನಕಿ ಸಖಾಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಾಯೇನೋ ಸಂತೋಷವಾಗಿದೆ ಹರಿಪುತ್ರ ಜಾನಕಿ ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ನೋಡುತ್ತ ನಲಿವಿನ ಮನಸಾರ ನೋಡುತ್ತ ನಲಿವಿನ ಮನಸಾರ ಸಖಾಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಾಯೇನೋ ಸಂತೋಷವಾಗಿದೆ ಜಾನಕಿ ಆರ್ಯಪುತ್ರ ಜಾನಕಿ ಸಾಕೇತವು ಸಂತೋಷಮಾ ಸಾಕೇತವು ಸಂತೋಷಮಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಆರ್ಯಪುತ್ರ ಸೀತಾ ಸದಾ ಪಡೆಯುವೆ ಶ್ರೀರಾಮಚಂದ್ರ ರಾಮಚಂದ್ರನ ರಾಮಚಂದ್ರನ ಜಯಕಾರ ಅರಸ ರಾಮನ ಜಯಕಾರ ಕೇಳುತ್ತ ನಲಿವಿನ ಮನಸಾರ ಸ್ವಾಮಿ ಜಾನಕಿ ಕೇಳುತ್ತ ನಲಿವಿನ ಮನಸಾರ ಸಖಾಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಾಯೇನೋ ಸಂತೋಷವಾಗಿದೆ ಜಾನಕಿ ಆರ್ಯಪುತ್ರ ಜಾನಕಿ ಸ್ವಾಮಿ ಸೀತಾ ಈ ದಿನ ನಿಮ್ಮ ಪಟ್ಟಾಭಿಷೇಕದ ಮಹೋತ್ಸವವನ್ನು ವಾರ್ತೆಯನ್ನು ಕೇಳಿ ಮನಸ್ಸಂತೋಷಗೊಂಡು ಬ್ರಾಹ್ಮಣೋತ್ತಮರಿಗೆ ದನಕಾದಿಗಳನ್ನು ದಾನವಾಗಿ ಕೊಟ್ಟಿರುವೆನು.
ಪುರಜನರೆಲ್ಲರೂ ಸಂತೋಷದಿಂದಿರುವರು. ಇಡೀ ನಗರವೇ ತುಂಬಿ ತುಳುಕುತ್ತಿರುವುದು. ಆದರೆ ಇಂತಹ ಸನ್ನಿವೇಶದಲ್ಲಿ ನಿಮ್ಮ ಮುಖ ಕಮಲವು ಬಾಡಿದೆಯಲ್ಲ ಸ್ವಾಮಿ. ಜಾನಕಿ, ಆ ವಿಚಾರವನ್ನು ಸೀತಾ, ದಶರಥ ಸುತ ಭರತನಿಗೆ ರಾಜ್ಯವನ್ನು. ಜಾನಕಿ, ಹಿತ ದಶರಥ ಸುತ ಭರತನಿಗೆ ರಾಜ್ಯವನ್ನು ಅತಿಶಯ ತನು ಕೇಳಿಸುತ್ತೆ. ಅತಿಶಯ ತನು ಕೇಳಿಸು ಸರಸೀರುಗಮುಖಿ ಪ್ರಿಯ ಸತಿ ಜಾನಕಿ. ಸೀತಾ, ಸರಸೀರುಗಮುಖಿ ಪ್ರಿಯ ಸತಿ ಜಾನಕಿ ಸೀತಾ, ಸ್ವಾಮಿ, ಜನಕನು ಗೆಲ್ಲುವುದನ್ನು ಮಮ್ಮ ಜನಕನು ಗೆಲ್ಲುವುದನ್ನು. ಜಾನಕಿ, ಜನಕನು ಗೆಲ್ಲುವುದನ್ನು ಮಮ್ಮ ಜನಕನು ಗೆಲ್ಲುವುದನ್ನು. ಒನಕೆ ಹೋದರೋ ಒನಕೆ ಹೋದರೋ ಜನಕ ಜಯನಿ ಧನುಕೆ ಜನಕ ಜಯ. ಸ್ವಾಮಿ, ಜನಕ ಜಯನಿ ಧನುಕೆ ಜನಕ ಜಯ. ಸರಸೀರುಗಮುಖಿ ಪ್ರಿಯ ಸತಿ ಜಾನಕಿ. ಸೀತಾ, ಸರಸೀರುಗಮುಖಿ ಪ್ರಿಯ ಸತಿ ಜಾನಕಿ ಲಲಿತಾ. ಸೀತಾ, ಜಾನಕಿ, ಸ್ವಾಮಿ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಏಕೆಂದರೆ ಕಾರಣವೇನು ಸ್ವಾಮಿ? ಚಿಕ್ಕಮ್ಮನಾದ ಕೈಕಾದೇವಿಯರು ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ನಾನು ಕೇಳಿಬಲ್ಲೆನು. ಆ ವರಗಳನ್ನು ಈಗ ಮಾತೆಯರು ಕೇಳಿಕೊಂಡಿರುವರು. ಏನೆಂಬುದಾಗಿ ಕೇಳಿಕೊಂಡಿರುವರು? ಜಾನಕಿ, ಭಯಪಡಬೇಡ. ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅವರನ್ನ ಮಗನಾದ ಭರತನಿಗೆ ಆಗಬೇಕೆಂತರು. 2ನೇ ವರಕ್ಕೆ ಜಾನಕಿ, 2ನೇ ವರಕ್ಕೆ ನಾನು ಜಟಾವಲ್ಕರಧಾರಿಯಾಗಿ ನಾರಮುಡಿಯನ್ನಿಟ್ಟು ಪುರಪ್ರವೇಶ ಇಲ್ಲದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಅಯ್ಯೋ, ಆದ್ದರಿಂದ ಜಾನಕಿ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವುದು. ನೀನು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅರಮನೆಯಲ್ಲೇ ಇರು, ಅಥವಾ ನಿನ್ನ ತವರವನ್ನಲ್ಲೇ ಆದರೂ ಇರು. ನಾನು 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬಹುಬೇಗನೆ ಬಂದು ಬಿಡುತ್ತೇನೆ. ಏನು ಹೇಳಿದಿರಿ ಸ್ವಾಮಿ? ಭಯಪಡಬೇಡ. ಪಟ್ಟಾಭಿಷಕ್ತರಾಗಿ ರಾಜ್ಯಭಾರ ಮಾಡಬೇಕಾದ ನೀವು ಅರಣ್ಯವಾಸಕ್ಕೆ ಹೋಗುವುದೇ? ಅಯ್ಯೋ ವಿಧಿ, ನಿನ್ನಲ್ಲಿ ಎಷ್ಟೊಂದು ಮೋಸವಿರುವುದು ಸ್ವಾಮಿ. ಜಾನಕಿ,
ನಿಮ್ಮನ್ನಗಲಿ ನಾನು ಜೀವಿಸಲಾರೆನು. ನಾನು ನಿಮ್ಮ ಸಂಗಡ ಅರಣ್ಯ ವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೇಳಿದ ನೀನು ಸುಮಕೋಮಲೆ ಅರಮನೆಯಲ್ಲಿ ಸುಖವಾಗಿ ಬೆಳೆದ. ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಗೆಡ್ಡೆ ಎಣಸುಗಳನ್ನು ತಿನ್ನುವುದನ್ನು ನನ್ನ ಕಣ್ಣುಗಳಿಂದ ನೋಡಲಾರೆ. ಆದ್ದರಿಂದ ನೀನು ಅರಮನೆಯಲ್ಲೇ ಇರು, ನಾನು ಬಹುಬೇಗನೆ ಬಂದು ಬಿಡುತ್ತೇನೆ. ಸ್ವಾಮಿ, ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನು ನಿಮ್ಮನ್ನೇ ಆಶ್ರಯಿಸಿ ಬಂದಿರುವೆ. ನೀವಿಲ್ಲದ ಅರಮನೆ ನನಗೆ ಸೇರಿನಂತೆ, ಗಗನವಿಲ್ಲದ ಚಂದ್ರನಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದ ಅರಮನೆಯಲ್ಲಿ ನಾನು ಇರಲಾರದು ಸ್ವಾಮಿ. ಕ್ಷಣಕಾಲವೂ ಜೀವಿಸಲಾರೆನು. ನನ್ನನ್ನು ಕರೆದುಕೊಂಡು ಹೋಗಿ. ನಿನ್ನ ಇಚ್ಛೆಯಂತೆ ಆಗಲಿ. ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಸ್ವಾಮಿ. ಬೇಡ ಜಾನಕಿ, ಬೇಡ. ನಿನ್ನ ಇಚ್ಛೆಯಂತೆ ಆಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ನಡೆ ಜಾನಕಿ. ಹಾಗೆ ಆಗಲಿ. ಲಕ್ಷ್ಮಣ, ನಿನ್ನೆ ಮಂಗೋಳ ಅಣ್ಣ, ಸಹೋದರ. ಅಣ್ಣ, ಈ ದಿನ ನಿಮಗವು ಕಳೆಗೆ ಬಂದಿರುವುದಲ್ಲ. ಪಟ್ಟಾಭಿಷೇಕದ ಮಹೋತ್ಸವವು ಸಮೀಪಿಸುತ್ತಿರುವುದು. ಎಲ್ಲವೂ ಸಿದ್ಧವಾಗಿದೆ. ಜಾಗ್ರತೆಯಿಂದ ಹೋಗೋಣ, ನಡೆಯಿರಿ. ಅಲ್ಲದೆ ಅದು ಅಲ್ಲದೆ ನೀವು ಪಾದಚಾರಿಯಾಗಿ ಮಾತೆಯವರ ಸಂಗಡ ಒಬ್ಬರೇ ಬರುತ್ತಿದ್ದಿರಲ್ಲ. ಹೇಳಿದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲ ಅಣ್ಣ. ಲಕ್ಷ್ಮಣ, ನಿನ್ನ ಪ್ರೀತಿಗೆ ನಾನು ಮನಸೋತಿರುವೆ. ಆದರೆ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿಶ್ಚಯಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹೇಳುವೆನು ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನವರಾದ ಕೈಕಾಮಾತೆಯು ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅವರ ಮಗನಾದ ಭರತನಿಗೆ ಆಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ಜಟಾವಲ್ಕರಧಾರಿಯಾಗಿ ಪುರಪ್ರವೇಶವಿಲ್ಲದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು. ಅಣ್ಣ, ಏನು ಹೇಳ್ತೇವೆ? ಮಾನವಿಲ್ಲದ ಈನ ಕೈಕೆಯ ಅಣ್ಣ, ಮಾನವಿಲ್ಲದ ಈನ ಕೈಕೆಯ ಜಾಣತನವನು ಏನ ಬೇಳೆ ಅಣ್ಣನೇನು ನಿನ್ನ ನುಡಿಗಳ. ಏನ ಬೇಳೆ ಅಣ್ಣನೇನು ನಿನ್ನ ನುಡಿಗಳ. ಅಣ್ಣ, ಸುಂದರಿಯು ಕೈಗೆ ಎಂದು ತಾನು ತಿಳಿಯದೆ ಸುಂದರಿಯು ಕೈಗೆ ಎಂದು ತಾನು ತಿಳಿಯದೆ ತಂದೆ ಬೇಡ್ದ ನಿಂದ ವಚನವ. ಅಣ್ಣ, ತಂದೆ ಬೇಡ್ದ ನಿಂದ ವಚನವ ನಂದ ಮಾಡ್ಬೋ. ಏನ ಬೇಳೆ ಅಣ್ಣನೇ ನಿನ್ನ ನುಡಿಗಳ. ವೃದ್ಧನಿ ಪರೆ ಗೈಧ ನಕಟ ಬದ್ದನಾಗುತ್ತೆ. ವೃದ್ಧನಿ ಪರೆ ಗೈಧ ನಕಟ ಬದ್ದನಾಗುತ್ತೆ. ಯುದ್ಧದಲ್ಲಿ ಭರತನನ್ನು ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆನೋ. ಏನ ಬೇಳೆ ಅಣ್ಣನೇ ಈನ ನುಡಿಗಳ, ಈನ ನುಡಿಗಳ, ಈನ ನುಡಿಗಳ. ಅಣ್ಣ, ಹೋಗ ಕೂಡುದು ಅಣ್ಣ, ಹೋಗ ಕೂಡುದು. ಮಹಾಮಾತ್ಸರ ವಿಷ ಬರಿದೇವಾದ ಆ ಕೈ ಮಹಾಮಾತ್ಸರ ಕಾಳ ಸರ್ಪಿಣಿ ವಿಷಯ ಎಂಬ ಮೋಹವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ತಂದೆಯ ಮಾತುಗಳನ್ನು ನಡೆಸಕೂಡದು ಅಣ್ಣ. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಪ್ರಜಾತಂತ್ರನಾಗಿರುವ ಕೀರ್ತಿ ಬ್ರಾಹ್ಮಣರು ನಿನ್ನನ್ನು ಒಡವಿಗಟ್ಟಿ ಆ ಕನಿಷ್ಠ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ
ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಯವೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ಮಾರ್ಗಗಳನ್ನು ಮೀರಿ ತಪ್ಪಿ ನಡೆಯುವನು ಗಿರಿಯ ಹೆಂಡತಿಯ ಮನಸೋತು ನಿರಾಪರಾಧಿಯಾದ ನಿನ್ನ ನಡುಗಟ್ಟುವುದು ಯಾವ ಧರ್ಮ? ಆಜ್ಞಾಬಂಧಂ ನರೇಂದ್ರಹಣಂ ದಂಡಂ ಎಂಬ ಆಯೋಕ್ತಿಯಂತೆ ತಂದೆಯ ಮಾತುಗಳನ್ನು ನಡೆಸಕೂಡದು ಅಣ್ಣ. ಜ್ಯೇಷ್ಠ ಪಿತ್ರನು ಕುಲಜ್ಯೇಷ್ಠನಾದ ನಿನ್ನನ್ನು ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯಕ್ಕೂ ನಮ್ಮ ಕ್ಷೇತ್ರೀಯ ಕುಲಕ್ಕೂ ಕಳಕವನ್ನು ತಂದ ಆ ಕೈಕೆ ನಾನೇನು ಸೀಳಿ ಬಿಡುವೆನು ಅಣ್ಣ. ಶಾಂತನಾದ ಸಹೋದರ, ತೆಗೆವನ ಕೈಗೆ ಸಿರವ ಅಣ್ಣ, ತೆಗೆವನ ಕೈಗೆ ಸಿರವ ಕ್ಷಣನಾಗಿ ಪಿತನ ಕುಲವ ಚೆಂಡಾಡುತ್ತಲೇ ಅಣ್ಣ ಜಡನಾಗಿ ಸುಡಬೇನಾಂ ದುಷ್ಟರನೆಲ್ಲ ಸುಡಬೇನಾಂ ದುಷ್ಟರನೆಲ್ಲ ಕಡುಕೋಪದಿ ಶಾಂತವಾಗುವುದಿನಿಕೋ ಶಾಂತನಾದ ಲಕ್ಷ್ಮಣ, ಶಾಂತನಾದ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾದ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸಬೇಕಾದದ್ದು ನಮ್ಮ ಕರ್ತವ್ಯ. ಅದರಂತೆ ಈ ದಿನ ನಾನು ವನವಾಸಕ್ಕೆ ಹೊರಟೆವು. ನೀನು ಇಲ್ಲಿ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಅಣ್ಣ, ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಒಂದು ಅರಗಳಿಯೂ ಸಹ ಇರಲಾರನು ಅಣ್ಣ. ನಾನು ನಿನ್ನ ಜೊತೆ ಬರುವೆನು, ಕರೆದುಕೊಂಡು ಹೋಗಿ ಅಣ್ಣ. ಬೇಡ ಲಕ್ಷ್ಮಣ, ವನವಾಸದ ಆಜ್ಞೆ ನನಗೆ ಮಾತ್ರ, ನಿನಗಲ್ಲ. ಆದ್ದರಿಂದ ಲಕ್ಷ್ಮಣ, ನೀನು ನನ್ನ ಜೊತೆಯಲ್ಲೇ ಬರುವುದಾದ್ರೆ ದುರ್ಬಲರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರಾರು ಸಹೋದರ. ಅಣ್ಣ, ಮಾತಾಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕಾ ಮಾತು ಇರುವಾಗ ನಾನಿಲ್ಲಿದ್ದು ಫಲವೇನು? ನಾನು ನಿನ್ನ ಜೊತೆಯಲ್ಲೇ ಬರುವೆನು. ಒಂದು ವೇಳೆ ನನ್ನನ್ನು ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಇಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವೆನು. ಸಹೋದರ, ಜಾನಕಿಯು ನನ್ನ ಹಿಂದೆಯೇ ಹೊರಟಿರುವುದು. ನೀನು ಹಡಸಾಧಿಸಿ ನನ್ನ ಹಿಂದೆಯೇ ಬರುತ್ತೇನೆಂದು ಹೇಳುತ್ತಿರುವೆ. ನಡೆಯಿರಿ, ದೈವೇಚ್ಛೆ ಇದ್ದಂತಾಗಲಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ನಡೆಯಿರಿ. ನಡೆಯೋಣ, ವಿಶ್ರಾಂತಿ ಆಗಲಿ. ನೋಡಿ ಮಲ್ಲಿಸೆ ನೀ ಮಾನಿನಿ ನೋಡಿ
ಗೋಳಾಟವನ್ನು ನಿಲ್ಲಿಸೆ ನೀ ಮಾನಿನಿ ಈ ನುಡಿ ಪ್ರಾಣೇಶ್ವರ ಬೇಡ ಕೈಗ ಬೇಡ ಕೈಗ ಅಪವಾದ ಕೈವರೇನೆ ನೀನೋ ಕೈಗ ಕೈಗ ಅಪವಾದ ಕೈವರೇನೆ ನೀನೋ ಅಪರಾಧಿಯಲ್ಲ ರಾಮನೋ ಅಪರಾಧಿಯಲ್ಲ ರಾಮನೋ ಸಾಕು ಈಗ ಸಾಕು ಸುಮ್ಮನೆ. ಅಪರಾಧಿಯಲ್ಲ ರಾಮನೋ ಅಪರಾಧಿಯಲ್ಲ ರಾಮನೋ ಏನಪರಾಧ ಕೈದನು ಅಬ್ಬಬ್ಬಾ, ಕೇಳಲಾರೆ ಗೋಳಾಟವನ್ನು. ಏನಪರಾಧ ಮಾನಿನಿ ಈ ನುಡಿ ಮನ್ನಿಸೆ ನೀ ಮಾನಿನಿ ಈ ನುಡಿ ಕೈಕಾದೇವಿ ನಿನ್ನಲ್ಲಿ ಇಷ್ಟೊಂದು ವಿಧ ವಿಧವಾಗಿ ಬೇಡಿಕೊಂಡರು ನಿನ್ನ ಮನಸ್ಸು ಕರಗಲಿಲ್ಲವಲ್ಲ. ಹೇ ರಾಮಚಂದ್ರ ರಾಮಚಂದ್ರ ಕೋದಂಡ ರಾಮ, ಈ ನಿರ್ಭಾಗ್ಯದ ಶರಥದ ಉದರದಲ್ಲಿ ಏಕಪ್ಪ ಜನಿಸಿದೆ. ಈಕೆಯು ಇಂತಹ ವಂಚಕಿ ಎಂದು ತಿಳಿಯದೆ ಈಕೆಗೆ ಮಾತು ಕೊಟ್ಟು ಕೆಟ್ಟೆನು ಕಂದ, ಕೆಟ್ಟೆನಪ್ಪ ಕೆಟ್ಟೆನು. ಅಬ್ಬಬ್ಬಾ, ಕೇಳಲಾರನು ಈ ಗೋಳಾಟವನ್ನು. ಛೀ! ಈಗಲೂ ಸಮಯ ಪಾಪಿಷ್ಠೆ, ವೃದ್ಧನಾದ ನನ್ನ ಮೇಲೆ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನಿಯಲ್ಲಿ ದಹಿಸುತ್ತಿರುವೆಲ್ಲವೇ ಮಾರಿ. ಹೇ ರಾಮಚಂದ್ರ ರಾಮ, ಈಕೆಗೆ ಮಾತು ಕೊಟ್ಟು ಕೆಟ್ಟನು ಕಂದ, ಕೆಟ್ಟನಪ್ಪ ಅಬ್ಬಬ್ಬಾ, ಕೆಟ್ಟನಪ್ಪ. ಕೇಳಲಾರನು ಈ ಗೋಳಾಟವನ್ನು. ಈಗಲೂ ಸಮಯ ಮೀರಿಲ್ಲ. ಕೊಟ್ಟ ಮಾತಿಗೆ ತಪ್ಪಿದೆ ಎಂದು ಹೇಳಿಬಿಡಿ. ನಾನು ನನ್ನ ಮಗ ಭರತನು ಎಲ್ಲೆಯಾದರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣವನ್ನು ತ್ಯಾಗ ಮಾಡಿ ಬಿಡುತ್ತೇವೆ. ಆಗ ನಿಮ್ಮ ಮನಸ್ಸಿಗೆ ಸಂತೋಷವಾಗಲಿ. ಹೇ, ಹೇ, ಏಕೆ ಇಂತಹ ನಿಷ್ಠುರೋಕ್ತಿಗಳನ್ನಾಡುವೆ? ಕೈಕ
ರಾಜ್ಯ ವೈಭವ ಎಲ್ಲವನ್ನೂ ನೀನೇ ಅನುಭವಿಸು. ಆದರೆ ಆದರೆ ನನ್ನ ಮಗ ರಾಮನನ್ನು ವನವಾಸಕ್ಕೆ ಕಳುಹಿಸಬೇಡ ಕೈಕಾ, ವನವಾಸಕ್ಕೆ ಕಳುಹಿಸಬೇಡ. ಸಾಕು ಸಾಕು, ನಿಮ್ಮ ಈ ಗೋಳಾಟವನ್ನು ಕೇಳಲಾರೆನು. ಛೀ ದುಷ್ಟೆ, ಇನ್ನೆಷ್ಟು ನಿಷ್ಠುರೋಕ್ತಿಗಳನ್ನು ಆಡುವೆ. ರಾಮಚಂದ್ರ, ಈಕೆಗೆ ಮಾತು ಕೊಟ್ಟು ಕೆಟ್ಟೆನು ಕಂದ, ಕೆಟ್ಟೆನಪ್ಪ ಕೆಟ್ಟೆನು. ಜನಕ, ಸೀತಾ ಲಕ್ಷ್ಮಣರೊಡಗೂಡಿ ಹೊರಟಿರುವ ನಮಗೆ ವನವಾಸಕ್ಕೆ ಹೊರಡಲು ಅನುಜ್ಞೆಯನ್ನು ಕೊಡಿ ತಂದೆ, ಅನುಜ್ಞೆಯನ್ನು ಕೊಡಿ. ಪೂಜ್ಯರಾದ ಮಾವನವರೇ, ನಾನು ಸಹ ನನ್ನ ಪತಿಯ ಸಂಗಡ ಅರಣ್ಯವಾಸಕ್ಕೆ ಹೋಗ್ತೇವೆ. ನನಗೂ ಅನುಮತಿಯನ್ನು ಕೊಡಿ. ಅಮ್ಮ ಸೀತಾ, ನೀನೂ ಕೂಡ ವನವಾಸಕ್ಕೆ ಹೊರಟಿರುವೆ ಕಂದ. ಹೌದು ಮಾವನವರೇ. ಪತಿಗಾಗಿ ತನ್ನ ಸರ್ವಸ್ವವನ್ನು, ಕೊನೆಗೆ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧಳಾಗಿರುವ ಪತಿವ್ರತ ಶಿರೋಮಣಿಯೇ, ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲ್ಲ. ಆದರೆ ನಿಮ್ಮೆಲ್ಲರನ್ನು ಈ ದೃಶ್ಯದಲ್ಲಿ ನೋಡುವಂತಾಯ್ತಲ್ಲ. ಜನಕ, ನಾನು ಸಹ ರಾಮಚಂದ್ರ ಒಡಗೂಡಿ ವನವಾಸಕ್ಕೆ ಹೊರಟಿರುವೆನು. ನನಗೆ ಅನುಜ್ಞಾನ ಕೊಡುತ್ತೇನಕ. ಮಾರ ಲಕ್ಷ್ಮಣ, ನಿನ್ನ ಭ್ರಾತೃಭಕ್ತಿಯನ್ನು ನಾನು ಗ್ರಹಿಸಿದೆ. ಆದರೆ ನೀವೆಲ್ಲರೂ ಕಾಡು ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದು ನನ್ನ ಹಣೆಯಲ್ಲಿ ಬರೆಯಿತು. ರಾಮ, ಈಗೆಯೂ ಇಂತಹ ವಂಚಿಕೆ ಎಂದು ತಿಳಿಯದೆ ಈಗೆಗೆ ಮಾತು ಕೊಟ್ಟು ಕೆಟ್ಟೆನು ಕಂದ, ಕೆಟ್ಟೆನಪ್ಪ ಕೆಟ್ಟೆನು. ಕಡೆಗೂ ಈ ಪಿಶಾಚಿಯು ತನ್ನ ಹಠವನ್ನೇ ಸಾಧಿಸಿಬಿಟ್ಟಳಪ್ಪ. ಕುಮಾರ, ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನಗಳನ್ನು ಮುಂಜಿಸಬೇಕಾದ ನೀವು ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುವಂತ ಕುಮಾರ, ರಾಮ, ನೀವೆಲ್ಲರೂ ಕಾಡು ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದು ನನ್ನ ಹಣೆಯಲ್ಲಿ ಬರೆಯಿತು. ಕೈಕಾ, ನಿನ್ನ ಕರ ಮುಗಿದು ಬೇಡುವೆನು. ಈಗಲಾದರೂ ನನ್ನ ಮುದ್ದು ಮಕ್ಕಳು ಕಾಡು ಪಾಲಾಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು ಕೈಕಾ. ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿದ ನೀನು ಈ ಅಲ್ಪ ವಿಚಾರಕ್ಕೆ ಅಂಗಲಾಚೆ ಬೇಡುವುದೇ? ಈ ರೀತಿ ಅಂಗಲಾಚೆ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುತ್ತದೆ. ಆದ್ದರಿಂದ ನಮ್ಮ ಗರ್ಭಿಣಿಯನ್ನು ಕೊಡಿ. 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಬಹುವೇಗನೆ ಬಂದು ಬಿಡುತ್ತೇವೆ. ನಮ್ಮ ಅನುಜ್ಞೆಯನ್ನು ಕೊಡಿ ಜನಕ. ಕುಮಾರ, ರಾಮಚಂದ್ರ, ಈಕೆಗೆ ಮಾತು ಕೊಟ್ಟು ಕೆಟ್ಟೆನು ಕಂದ, ಕೆಟ್ಟೆನಪ್ಪ. ರಾಮ, ಈ ಜೀವರತ್ನಗಳನ್ನು ಹಗಲಿ ನಾನೆಂತೂ ಬಾಳಲಿ, ನಾನೆಂತೂ ಬದುಕಲಿ? ಈ ದೃಶ್ಯವನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ಹೊಡೆದು ಹೋಗಬಾರದೆ. ಕೈಕಾ, ಈಗಲಾದರೂ ವನವಾಸವನ್ನು ತಪ್ಪಿಸು ಕೈಕಾ. ಏಕೆ ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೆ ಈ ವಸ್ತ್ರಾಭರಣಗಳಿಗೆ ಏಕೆ? ನಾನು ಕೊಡುತ್ತಿರುವ ನಾರುಮಡಿಯನ್ನು ಉಟ್ಟು ವನವಾಸಕ್ಕೆ ಹೊರಡಲು ಸಿದ್ಧನಾಗು. ರಾಮಚಂದ್ರ, ಲಕ್ಷ್ಮಣ, ಸೀತಾ, ಬಾಮೆಗೆ
ಮಾತೆಗೆ ತವರು ಮನೆ ಭಾಗ್ಯವನ್ನು ಕೊಟ್ಟು ಇಲ್ಲ ಹೋದರೆ ಇಗರವರ ಶಾಪವನ್ನು ನೀಡಿಲ್ಲ. ಪೂಜ್ಯರೇ ಕೋಪಿಸಬೇಡಿ, ಪೂಜ್ಯರೇ ಕೋಪಿಸಬೇಡಿ. ನನ್ನ ಪತಿಯೇ ನಾರು ಮುಡಿಗಳನ್ನು ಉಡುವಾಗ ನನಗೆ ಈ ವಸ್ತ್ರಾಭರಣಗಳಿಂದ ಪ್ರಯೋಜನವಾದರೂ ಏನು? ನನ್ನ ತವರು ಮನೆಯ ಕೆಲವು ಆಭರಣಗಳನ್ನು ಮಾತ್ರ ಧರಿಸಿ ನಾನು ಅರಣ್ಯವಾಸಕ್ಕೆ ಹೋಗುತ್ತೇನೆ. ಸುಮಂತ್ರ ಕೊಡಿ ಯಾವ- ಸುಮಂತ್ರ ರಾಮಚಂದ್ರನ ವನವಾಸಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಆತನ ಹಿಂದೆ ಕಳಿಸಿಕೊಡು. ಹೇಗೆಂದರೆ ನನ್ನ ಮಕ್ಕಳು ಅರಮನೆಯಲ್ಲೇ ಸುಖವಾಗಿದ್ದಂತೆ ಅರಣ್ಯದಲ್ಲೂ ಸುಖವಾಗಿದ್ದಂತೆ ಹಾಗೆ ಆಗಲಿ ಮಹಾಪ್ರಭು. ನಿಲ್ಲು ಸುಮಂತ್ರ. ನಿಲ್ಲಪ್ಪ ನಿಲ್ಲು. ಮಹಾರಾಣಿಯವರು ಏನು ಹೇಳುತ್ತಿದ್ದಾರೆ ಕೇಳಿ ಹೋಗು. ಏನು? ಸಕಲ ಸಂಪತ್ತು ರಾಮನ ಹಿಂದೆ ಹೋದ ಮೇಲೆ ಆಳಬೇಕೆ ಸಾಧ್ಯವಿಲ್ಲ. ರಾಮನ ಹಿಂದೆ ಒಂದು ಹುಲ್ಲು ಕಡ್ಡಿ ಸಹಿತ ಹೋಗಕೂಡದು. ಇದು ನನ್ನ ಆಜ್ಞೆ. ಅಷ್ಟೇ, ಇನ್ನೆಷ್ಟು ನಿಷ್ಠುರೋಕ್ತಿಗಳನ್ನ ಹಡುವೆ ರಾಮಚಂದ್ರ. ರಾಮ ರಾಮ ಲಕ್ಷ್ಮಣ ರಾಮಚಂದ್ರ ಲಕ್ಷ್ಮಣ ಸೀತಾ ಜನಕ ಶಾಂತರಾಗಿ ಶಾಂತರಾಗಿ ಜನಕ ರಾಮ ಶಾಂತರಾಗಿ ಜನಕ ಶಾಂತರಾಗಿ. ಶಾಂತರಾಗಿ ಶಾಂತರಾಗಿ. ಮೋಹನಾಂಗ ಲಕ್ಷ್ಮಣರನೋ ಮೋಹನಾಂಗ ಲಕ್ಷ್ಮಣ ರಾಮಚಂದ್ರ ಜನಕ ಶಾಂತರಾಗಿರಿ. ಮೋಹನಾಂಗ ಲಕ್ಷ್ಮಣನೋ
ದಶರಥನೇ ಹೋಗಿ ಲಕ್ಷ್ಮಣ ತಂದೆಯ ನಿರ್ಣಯ ಸುಂದರ ಚರಣವ ಎಲ್ಲಿಗೆ ಕಾಣುವೆವೋ ಕರುಣ ರಾಮಚಂದ್ರ ದಯಾ ಸಾಗರ ತಂದೆಯ ನಿರ್ಮಯ ಸುಂದರ ಚರಣ ಎಂದಿಗೆ ಕಾಣೆವೋ ಕರುಣವಿರಲಿ ಸೀತಾ ದಯಾ ಸಾಧನ ದಶರಥನೇ ಹೋಗೆ ಕರುಣ ಲಕ್ಷ್ಮಣ ರಾಮ ಸೀತಾ ಲಕ್ಷ್ಮಣ ಹೋದರು ಎಲ್ಲರೂ ನನ್ನನ್ನು ತೊರೆದು ಹೊರಡೆ ಹೋದರು. ರಾಮನು ತೋರೆದನೆ ಬರಿದಾಗಿದೆ ಆರಮನೆ ಬರಿದಾಗಿದೆ ಆರಮನೆ ರಾಮನು ತೋರೆದನೆ ಬರಿದಾಗಿದೆ ಆರಮನೆ ಬರಿದಾಗಿದೆ ಆರಮನೆ ರಾಮಚಂದ್ರ ಲಕ್ಷ್ಮಣ ಸೀತಾ ಇದು ಮಾತಿಂದೆ ಮಾತಾಡ್ಬೇಕು. ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮಚಂದ್ರ ಲಕ್ಷ್ಮಣ ಸೀತಾ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಪ್ರೇಮದ ಕುವರರ ಹಡವಿಗೆ ನೂಕಿದೆ ರಾಮ ಪ್ರೇಮದ ಕುವರರ ಅಡವಿಗೆ ನೂಗಿದೆ
ರಾಮಚಂದ್ರ ತೋರೆದಾನೆ ಈ ತಂದೆಯ ಮರೆದನೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿದೆ ಅರಮನೆ ಬರಿದಾಯಿದೆ ಎನ್ನ ಅರಮನೆ ರಾಮ ರಾಮ ಎಂಬ ನಾಮಸ್ಮರಣೆಯಿಲ್ಲ ರಾಮಚಂದ್ರ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ತೋರೆದಾನೆ ಈ ತಂದೆಯ ಮರೆತನೆ ಅಯೋಧ್ಯೆಯ ತೋರೆದಾನೆ ಈ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿದೆ ಎನ್ನ ಅರಮನೆ ಕೀರ್ತಿಯ ಮೇಲೆ ಅಭಿಮಾನವಿಲ್ಲ, ಲೋಕಾಭಿರಾಮನಾದ ಪುತ್ರನ ಮೇಲೆ ಪ್ರೇಮವಿಲ್ಲ, ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆ ಮೇಲೆ ಪ್ರೀತಿ ಇಲ್ಲ. ವೃದ್ಧನಾಗಿ ಮರಣೋನ್ಮುಖನಾಗುತ್ತಿರುವ ನನ್ನನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ಕೈಕಾ, ನಿನ್ನನ್ನು ಮಣಿ ಹಾರವೆಂದು ಧರಿಸಿದೆನು. ಆದರೆ ನೀನು ಪಡಿಯಾಗಿ ಕಚ್ಚಿದೆಯಾ ಕೈಕಾ, ಪಡಿಯಾಗಿ ಕಚ್ಚಿದೆಯಾ? ಪ್ರಾಣೇಶ್ವರ, ಈಗಲೂ ಸಮಯ ಮೀರಿಲ್ಲ. ಸಂಕಟ ಬಾಧೆ ತಾಳಲಾರೆ
ನನ್ನ ಈ ದುಸ್ಥಿತಿಗೆ ಕಾರಣವೇನಿರಬಹುದು? ಕಾರಣವೇನಿರಬಹುದು? ದಶರಥ ಚಕ್ರವರ್ತಿ, ಇದು ತಾಂಡವ ಮುನಿಯ ಶಾಪ. ಇದು ತಾಂಡವ ಮುನಿಯ ಶಾಪ. ಹೌದು ಹೌದು ಹೌದು, ಇದು ತಾಂಡವ ಮುನಿಯ ಶಾಪ. ಇದು ತಾಂಡವ ಮುನಿಯ ಶಾಪ. ವೃದ್ಧನಾದ ತಂದೆ ತಾಯಿಗಳಿಗೆ ನೀರುಣಿಸಲು ಬಂದ ಶ್ರವಣ ಕುಮಾರನನ್ನು ಕೊಂದ ನನಗೆ ತಾಂಡವ ಮುನಿಯ ಶಾಪ. ನಾನು ಆಳಿದ ಈ ಸಾಕೇತ ಸಾಮ್ರಾಜ್ಯವನ್ನು ಇಂದು ಸ್ಮಶಾನದಂತೆ ಬಿಟ್ಟು ಹೋಗುತ್ತಿದ್ದೇನೆ. ಸ್ಮಶಾನದಂತೆ ಬಿಟ್ಟು ಹೋಗುತ್ತಿದ್ದೇನೆ. ದೇವತೆಗಳು ನನ್ನನ್ನು ಕರೆಯುತ್ತಿದ್ದಾರೆ. ದಶರಥ 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 ಎಂದು ಕೂಗುತ್ತಿದ್ದಾರೆ. ಬರುತ್ತೇನೆ 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 ರಾಮ.